ಬಿಗ್ ಬಾಸ್ ದಿನ 37. ರಾಕೇಶ್ ಅವರು ಕವಿತಾಗಿ ಹಾರ ಹಾಕಿದ್ದಕ್ಕೆ ಪಾಪ ಇಲ್ಲಿ ಅಕ್ಷತಾ ಕೋಪ ಮಾಡ್ಕೊಂಡ್ರು. ರಾಕೇಶ್ ಮಾಮೂಲಿಯಾಗಿ ಸಮಾಧಾನ ಮಾಡಿದ್ರು. ಅದಾದ್ಮೇಲೆ ಈ ವಾರದ ಲಕ್ಸುರಿ ಬಜೆಟ್ ಟಾಸ್ಕ್ ಶುರುವಾಯ್ತು. ಏನಪ್ಪಾ ಈ ಟಾಸ್ಕ್ ಅಂತಂದ್ರೆ, ಬಿಗ್ ಬಾಸ್ ಮನೆ ಇವತ್ತು ಕಾಲ್ ಸೆಂಟರ್ ಆಗಿದೆ. ಅದು ಯಾವ ತರ ಕಾಲ್ ಸೆಂಟರ್ ಗೊತ್ತಾ? ಕವಿತಾ, ಜಯಶ್ರೀ, ಶಶಿ, ಧನಂಜಯ್, ಸೋನು, ನಯನ ಇವರು ಒಂದ್ ಟೀಮ್. ಮತ್ತೆ ಇನ್ ಮಿಕ್ತವ್ರು ಅಂದ್ರೆ ರಶ್ಮಿ, ಆಂಡಿ, ರಾಕೇಶ್, ಅಕ್ಷತಾ, ನವೀನ್, ಆನಂದ್ ಇವರಿಷ್ಟು ಜನ ಒಂದ್ ಟೀಮು. ಏನಪ್ಪಾ ಈ ಟೀಮ್ಗಳ ನಡುವೆ ನಡೆಯೋ ಮಾತುಕತೆ ಅಂದ್ರೆ, ಒಂದ್ ಟೆಲಿಫೋನ್ ಬೂತ್ ಇಂದ ಯಾರಿಗ್ ಬೇಕೋ ಅವರಿಗೆ ಫೋನ್ ಮಾಡ್ತಾರೆ. ಅಲ್ಲಿ ರಿಸೀವ್ ಮಾಡಿದವರು ಇವ್ರು ಏನೇ ಕ್ವಶನ್ ಕೇಳಿದ್ರು ಅವರು ಸಮಾಧಾನವಾಗಿ ಆನ್ಸರ್ ಮಾಡ್ಬೇಕು. ಅಂದ್ರೆ ಕಾಲ್ ಸೆಂಟರ್ ಅವ್ರು ಹೇಗೆ ಕೂತ್ಕೊಂಡು ಆನ್ಸರ್ ಮಾಡ್ತಾರೋ ಹಾಗೆ ಆನ್ಸರ್ ಮಾಡ್ಬೇಕು. ಆ ತರ ಆನ್ಸರ್ ಮಾಡಕ್ ಆಗ್ದಲೇ ಇದ್ರೆ ಅವರು ಫೋನ್ ಕಟ್ ಮಾಡಿದ್ರೆ ಅವರಿಗೆ ಪಾಯಿಂಟ್ಸ್ ಕಟ್ಟು. ಹಾಗೆ ಫೋನ್ ಕಟ್ ಮಾಡಿಸ್ಬೇಕಾಗಿರೋದು ಇವ್ರ ಟಾಸ್ಕ್. ಕೇಳ್ಬೇಕಾ? ಮೊದ್ಲೇ ಹತ್ಕೊಂಡು ಉರಿತಿರೋ ಮನೆಗೆ ಇನ್ನೂ ಬೆಂಕಿ ಹಚ್ಚದಂಗ ಆಯ್ತು. 2 ದಿನದಿಂದ ಹೊಟ್ಟೆ ಒಳಗಡೆ ಇದ್ದಿದ್ದ ಮಾತುಗಳೆಲ್ಲ ಆಚೆ ಬರಕ್ ಶುರು ಆಯ್ತು. ಆನಂದ್ ಅವರು ಕವಿತಾ ಅವ್ರಿಗೆ ಫೋನ್ ಮಾಡ್ಬಿಟ್ಟು, ಏನ್ರಿ ನೀವು ಶಶಿ ಗೇಟ್ ಮಾಡ್ಕೊಳಂಗೆಲ್ಲ ಮಾಡ್ಬಿಟ್ರಲ್ಲ, ನೀವು ಸರಿನಾ ಅಂತೆಲ್ಲ ಕೇಳ್ಕಿದ್ರು. ಆಗ್ಲಿಲ್ಲ. ರಶ್ಮಿ ಕವಿತಾ ಅವ್ರಿಗೆ ಫೋನ್ ಮಾಡ್ಬಿಟ್ಟು, ಏನಮ್ಮ ನೀನು ಆಂಡಿಗೆಲ್ಲ ಮೋಸ ಮಾಡ್ಬಿಟ್ಟೆ, ಹಿಂಗೆ ನಾ ಮಾಡೋದು ಹಂಗೆ ಹಿಂಗೆ ಅಂತ ಅಂದ್ರು. ಆಂಡಿರವರು 10 ನಿಮಿಷ ಕೊಡಿ, ನೀವು ನನಗೆ ಮೋಸ ಮಾಡ್ಬಿಟ್ಟಿದ್ದೀರಾ, ನೀವು ನನಗೆ ಮೋಸ ಮಾಡ್ಬಿಟ್ಟಿದ್ದೀರಾ, ನೀವು ಬೇರೆ ಹುಡುಗರ ಜೊತೆ ಎಲ್ಲ ಆಟ ಆಡಿಲ್ಲ ಅಂದ್ರೆ ಫೋನ್ ಇಡಿ, ಇಲ್ಲ ಅಂದ್ರೆ ಇಡಬೇಡಿ ಅಂತೆಲ್ಲ ಆಡಿದ್ರು. ರಾಕೇಶ್ ಅವರು ಸೋನು ಕಾಲ್ ಮಾಡಿದ್ರು. ಸಿಕ್ಕಾಪಟ್ಟೆ ಉತ್ತರ ಕರ್ನಾಟಕ ಹಂಗೆ ಹಿಂಗೆ ಅಂತಿದ್ರಿ, ನಮ್ಮನೆ ರಾಗಿ ಗಂಜಿ ಕುಡಿಯಕ್ಕಾಗಲ್ಲ, ಏನ್ ಹಿಂಗೆಲ್ಲ ಮಾಡ್ತಿದ್ದೀರಲ್ಲ, ಇದೆಲ್ಲ ಸರಿನಾ ಅಂತ ಕೇಳಿದ್ರು. ನವೀನ್ ಪಾಪ ಸೋನುಗ್ ಫೋನ್ ಮಾಡಿ, ಏನೋ ಒಂದ್ ವಾರದಲ್ಲೆಲ್ಲ ಲವ್ ಆಗೋಯ್ತಾ ಅಂತ ಕೇಳಿದ್ರು. ಆದ್ರೆ ಸೋನು ಅವ್ರು ಕೊಟ್ಟ ಆನ್ಸರ್ಗೆ ಪಾಪ ನವೀನ್ ಅವರೇ ಫೋನ್ ಇಟ್ಟು ಓಡ್ ಬಂದ್ಬಿಟ್ರು ಕಣ್ರಿ. ಮತ್ತ ಅಕ್ಷತಾ, ಜನರನ್ನ ಕೆಟ್ಟಾಗ ಉಪಯೋಗಿಸ್ಕೊಂತಿದ್ದೀರಾ ಹಂಗೆ ಹಿಂಗೆ ಅಂತ ಸೋನುಗ್ ಬೈದ್ರು. ರಾಕೇಶ್ ಅವರು ಧನಂಜಯ್ಗೆ ಇಲ್ದಲೇ ಇರೋ ಸುಳ್ಳೆಲ್ಲ ಹೇಳ್ ಬೈದ್ರು. ಆದ್ರೂ ಪಾಪ ಧನಂಜಯ್ 2 ಮಾತಾಡ್ಲಿಲ್ಲ ಕಣ್ರಿ. ಕ್ಷಮಿಸಿ ದಯವಿಟ್ಟು ಅಂತಾನೆ ಇದ್ರು ಕಣ್ರಿ. ಆಂಡಿ ಅವರು ಶಶಿಗೆ, ಏನಪ್ಪಾ ಆಂಡಿ ಕವಿತಾ ವಿಷಯಕ್ಕೆ ಯಾಕೆ ಹೋಗಿದ್ದೆ ಅಂತ ಹಳ್ಳಿ ಭಾಷೆಯಲ್ಲಿ ಟ್ರೈ ಮಾಡಿದ್ರು. ಏನೂ ಯೂಸ್ ಆಗ್ಲಿಲ್ಲ. ರಶ್ಮಿ ಜಯಶ್ರೀಗೆ, ಏನ್ ಮೇಡಮ್ ರಿಮೋಟು ಇವಾಗ ಹೆಂಗಿದ್ದೀರಾ ಅಂತಂದ್ರು. ಫ್ಲಾಪ್ ಸೀರಿಯಲ್ ಅಲ್ಲೆಲ್ಲ ಮಾಡ್ಬಿಟ್ಟಿದ್ದೀರಾ ಅಂದ್ರು. ಯಾವ್ದ್ರಲ್ಲೂ ಚಾನ್ಸ್ ಸಿಗ್ದಲೆ ಬಿಗ್ ಬಾಸ್ ಬಗ್ಗೆ ಬಂದ್ಬಿಟ್ಟಿದ್ದೀರಾ ಅಂದ್ರು. ಇವೆಲ್ಲ ಕೇಳಿ ಆದ್ರೂ ಎಲ್ಲಾ ಸೇರಿ ಜಯಶ್ರೀಗೆ ಟಾರ್ಗೆಟ್ ಮಾಡಿದ್ರು ರೀ. ರಶ್ಮಿ, ರಾಕೇಶು, ಆಂಡಿ ಎಲ್ಲಾ ಸೇರಿ ಜಯಶ್ರೀಗೆ ಟಾರ್ಗೆಟ್ ಮಾಡಿ ಫುಲ್ ಬೆಂಕಿ ಹತ್ತಿಸ್ಬಿಟ್ರು. ಮೊದ್ಲೇ ಕೇಳ್ಬೇಕಾ, ಬೆಂಕಿ ಹತ್ಕೊಂಡು ಉರಿತಾ ಇರೋ ಮನೆಯಲ್ಲಿ ಪಾಪ ಜಯಶ್ರೀ ಅವ್ರಿಗೆ ತಲೆ ಎಷ್ಟು ಬಿಸಿಯಾಗಿರ್ಬೇಕು, ಪಾಪ ಅನ್ನಿಸ್ಬಿಡ್ತು ಕಣ್ರಿ ನಮ್ಗೇನೆ ನೋಡಿದವ್ರಿಗೆ. ಇದ್ರ ಮಧ್ಯದಲ್ಲಿ ರಾಕೇಶ್ ಸೋನುಗ್ ಮಾತಾಡಿದ್ಮೇಲೆ ಸಾರಿ ಅಂತ ಹೋಗಿ ಹೇಳಿದ್ರು. ಆಗ ಬಿಗ್ ಬಾಸ್ ಅವರು ಸೀರಿಯಸ್ ಆಗಿ, ಇದು ಟಾಸ್ಕ್ ಆಟ ಅಲ್ಲ, ಸೊ ರಾಕೇಶ್ ನಿಮ್ ಟೀಮ್ಗೆ ಪಾಯಿಂಟ್ಸ್ ನ ಕಟ್ ಮಾಡ್ತಿದೀವಿ ಅಂದ್ರು. ಅಲ್ಲಿಗೆ ಇವರು ಒಂದಷ್ಟು ಪಾಯಿಂಟ್ಸ್ ನ ಕಳ್ಕೊಂಡು ಇವತ್ತು ಆಟ ನಿಲ್ಸಿದ್ರು. ಆಟ ನಿಲ್ಸಿದ್ಮೇಲೆ ಪಾಪ ಆಂಡಿ ಹೋಗಿ, ಜಯಶ್ರೀ ಅವರೇ ಯಾಕೆ ಅಳ್ತಾ ಇದ್ದೀರಾ, ಇದು ಟಾಸ್ಕ್, ನಾಳೆ ನಿಮ್ಗೂ ಸಿಗುತ್ತೆ ಬಿಡಿ ಅಂತ ಹೇಳ್ತಿದ್ರು. ಆದ್ರೂ ಪಾಪ ಜಯಶ್ರೀ ಅವರು ಬೇಜಾರಾಗಿ ಯಾವ್ದೋ ಹಾಡು ಹೇಳ್ಕೊಂಡು ಮಲಗಿದ್ರು. ರಶ್ಮಿ, ಮುರಳಿ, ಧನಂಜಯ್ ಎಲ್ಲ ಕೂತಿದ್ರು. ಅವ್ರು ಹೇಳ್ತಾರು, ಹೂನಪ್ಪ ನಾನು ಹೇಳಿಲ್ವಾ, 2 ದಿನದಿಂದ ಹೊಟ್ಟೆ ಒಳಗಿರೋದೆಲ್ಲ ಆಚೆ ಬಂದ್ಬಿಟ್ಟಿರ್ತೈತೆ, ಹೋದ್ವಾರ ಹಂಗಾಯ್ತು, ಈ ವಾರ ಹಿಂಗೆ, ಕೇಳ್ಬೇಕೆ ಅಂತ ಮಾತಾಡ್ಕೊಂಡ್ ಕೂತಿದ್ರು. ಇಷ್ಟಾದ್ಮೇಲೆ ಬಿಗ್ ಬಾಸ್ ಅವರು ನಾಳೆ ಜಯಶ್ರೀ ಅವರು ರಾಕೇಶ್ಗೆ ಹೆಂಗೆಲ್ಲ ಗುಮ್ತಾರೆ ಅನ್ನೋ ಒಂದು ಸಣ್ಣದಾಗಿ ವಿಟಿ ತೋರಿಸ್ಬಿಟ್ಟು ಬಾಯ್ ಬಾಯ್ ಹೇಳ್ಬಿಟ್ರು. ಸೊ ಇವತ್ತಿಗೆ ಬಿಗ್ ಬಾಸ್ ನ 37ನೇ ದಿನ ಮುಕ್ತಾಯ ಆಯ್ತು.